ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಎಸ್ ಜಾನಕಿ ಅಮ್ಮನವರ ಗಾನ ನಮನ ಕಾರ್ಯಕ್ರಮದ 3ನೇ ವಿಡಿಯೋವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಆಸಕ್ತಿ ಮತ್ತು ಪ್ರೀತಿ ಗೌರವಗಳಿಂದ ಸಹಕಾರ ನೀಡಿ ಭಾಗವಹಿಸಿ ತಮಗೆ ಇಷ್ಟವಾದ ಗೀತೆಗಳನ್ನು ಗಾಯನ ಮಾಡಿ ಅದನ್ನು ಚಿತ್ರೀಕರಿಸಿ ತಮಗೆ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟ ನನ್ನ ಗೆಳತಿಯರೆಲ್ಲರಿಗೂ ಅನಂತ ಧನ್ಯವಾದಗಳು. ಮೈಸೂರಿನ ಕುವೆಂಪು ನಗರದಲ್ಲಿರುವ ಶಾರದಾ ಕಲಾಕೇಂದ್ರದ ಸಂಸ್ಕೃತಿ ವೇದಿಕೆ ಸಂಗೀತ ಶಾಲೆಯ ಮುಖ್ಯಸ್ಥೆ, ಸಂಗೀತ ವಿದುಷಿ ಶ್ರೀಮತಿ ರೇಖಾ ವೆಂಕಟೇಶ್ ಅವರಿಗೂ ಮತ್ತು ಅವರ ಶಿಷ್ಯವೃಂದಕ್ಕೂ, ಹಾಗೆ ಇವರನ್ನು ನನಗೆ ಪರಿಚಯಿಸಿ ಕಾರ್ಯಕ್ರಮದ ನಿರೂಪಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ಪ್ರತಿಭಾ ಗುರುರಾಜ್ರವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ವೀಕ್ಷಕರೇ, ಇದುವರೆಗೂ 2 ವಿಡಿಯೋಗಳನ್ನು ಅತ್ಯಂತ ಆಸಕ್ತಿಯಿಂದ ನೋಡಿ ಲೈಕ್ ಕೊಟ್ಟು ಕಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಹಾಗೆ ವೀಕ್ಷಕರಲ್ಲಿ ಒಂದು ವಿನಂತಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಶೇರ್ ಮಾಡಿ. ನಿಮ್ಮ ಸಹಕಾರ ಬೆಂಬಲ ಹೀಗೆ ಇರಲಿ. ಧನ್ಯವಾದಗಳು. ನಂಬಿದೇವರ ಲಕ್ಷ್ಮಿಯೇ ತವ ಚರಣಕ್ಕೆ ವಂದಿಪೆ ಶ್ರೀಲಕ್ಷ್ಮಿಯೇ. ನಂಬಿದೇವರ ಲಕ್ಷ್ಮಿಯೇ ತವ ಚರಣಕ್ಕೆ ವಂದಿಪೆ ಶ್ರೀಲಕ್ಷ್ಮಿಯೇ. ನಂಬಿ ನಿನ್ನಯ ಚರಣ ಪೂಜಿಸಿ ಅಂಬುಜಾಕ್ಷಿಯೇ ಮುದದಿ ಸ್ಮರಿಸುವೆ. ಕಂಬನಿಯ ಕಳೆಯುತ ಅನುದಿನ ಸಂಭ್ರಮವ ನೀಡೆನ್ನ ಬಾಳಲಿ. ನಂಬಿದೇವರ ಲಕ್ಷ್ಮಿಯೇ ತವ ಚರಣಕ್ಕೆ ವಂದಿಪೆ ಶ್ರೀ ಲಕ್ಷ್ಮಿಯೇ. ವೀಕ್ಷಕರೇ, ಇನ್ನೊಂದು ವಿಶೇಷ ಏನು ಗೊತ್ತಾ, ಭುವನೇಶ್ವರಿಯವರು ಅನೇಕ ವೇದಿಕೆಗಳಲ್ಲಿ ಎಸ್ ಜಾನಕಿಯವರ ಅಮ್ಮನವರ ಹಾಡುಗಳನ್ನು ಪ್ರಸ್ತುತಿಪಡಿಸಿ ಪ್ರಸಿದ್ಧಿಯನ್ನೇ ಪಡೆದಿದ್ದಾರೆ. ಅದಲ್ದಿರ ಅವರ ಮನೆಗೆ ಹೋಗಿ ಅವರೊಟ್ಟಿಗೆ ಮಾತಾಡಿ ಒಡನಾಟವನ್ನು ಹೊಂದಿದಂಥವ್ರು. ಇನ್ನೂ ಒಂದು ಏನು ಅಂದರೆ, ಅವರ ನಮ್ಮೆಲ್ಲರನ್ನೂ ಅಗಲಿದಾಗ ಬಹಳ ಮನಸ್ಸಿಗೆ ಬೇಸರ ಆಗಿತ್ತು. ಮಹಾರಾಜ ಗ್ರೌಂಡ್ಸಲ್ಲಿ ಅವರನ್ನು ಅಂತಿಮವಾದ ದರ್ಶನವನ್ನು ಇಟ್ಟಾಗೂ ಕೂಡ ಅವರನ್ನು ಹೇಳಿ ಅವರ ಒಂದು ನಮನವನ್ನು ಸಲ್ಲಿಸಿ ಅಲ್ಲೂ ಕೂಡ ಅವರ ಹಾಡನ್ನು ಹೇಳಿ ಬಂದಿರತಕ್ಕಂಥ ವ್ಯಕ್ತಿತ್ವ ಅತಿ ಸರಿಯಾದ ಗಾಯಕಿ ಅಂತಲೂ ನಾವು ಹೇಳ್ಬೋದು. ಇಲ್ಲಿ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು. ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು. ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿಗೂ. ಕೈಗಳು ತುಂಬಿರಲು ಕಂಬನಿ ಧಾರೆಯಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ ಮೇಳದ ದೀಪದಂತೆ ನೊಂದು ನೊಂದು ನೀರಾದೆ. ಕಣ್ಗಳು ತುಂಬಿರಲು ಕಂಬನಿ ಧಾರೆಯಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ ಮೇಳದ ದೀಪದಂತೆ ನೊಂದು ನೊಂದು ನೀರಾದೆ. ಕಣ್ಗಳು ತುಂಬಿರಲು ಕಂಬನಿ ಧಾರೆಯಲಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವ.
ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಅಮ್ಮ ಇಲ್ಲ ಅಪ್ಪ ಇಲ್ಲ ನೀನೇ ನನಗಿಲ್ಲ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ. ಜಾನಕಿ ಅಮ್ಮ ನಮ್ಮೆಲ್ಲರನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅಲ್ವಾ? ಹೌದು ಕಂದ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನೋಡಿದ್ರಾ ಜಾನಕಿ ಅಮ್ಮ, ನೀವು ಹೇಳಿರೋ ಮುದ್ದು ಪುಟ್ಟು ಕಂದ ನಮ್ಮ ಕಂದ ಇಲ್ಲಿ ಬಂದು ನಿಮ್ಮ ಹಾಡನ್ನು ಯಾವ ಥರ ಪ್ರಸ್ತುತಿಪಡಿಸಿದ್ದಾರೆ ನಮ್ಮ ಗಾಯಕರು ಅಂತ ನಿಜವಾಗ್ಲೂ ಆನಂದ ಆಗ್ತಾ ಇದೆ. ನಿಮ್ಮ ಒಂದು ಈ ಕಲೆ ಇದೇ ಥರನೇ ಅಭಿವೃದ್ಧಿ ಪಡಿಸ್ಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಧಾರೆಯನ್ನು ಎರಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಅಲ್ವಾ ವೀಕ್ಷಕರೇ? ಖಂಡಿತ. ಭಾರತ ಭೂಷಿತ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿತ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿತ ಮಂದಿರ ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲಿ ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ವೀಕ್ಷಕರೇ, ಇಷ್ಟೊತ್ತು ನೀವು ಹಾಡುಗಳನ್ನು ಒಂದಾದ ಮೇಲೆ ಇದು ಮುಗ್ದೇ ಹೋಯ್ತಾ, ಮುಂದಿನ ಹಾಡು ಬಂದ್ಬಿಟ್ರಾ ಅಂತ ಹೇಳ್ತಾ ಅನೇಕ ಒಂದು 40ಕ್ಕೂ ಹೆಚ್ಚು ಹಾಡುಗಳನ್ನು ಇಲ್ಲಿ ಪ್ರಸ್ತುತಿಪಡಿಸಿದ್ದಾರೆ. ಮತ್ತು ನಮ್ಮ ಬಂದಿರುವಂಥವರು ಅಂತಿಂಥವರಲ್ಲ, ವಿದ್ಯಾರ್ಥಿಗಳಿದ್ದಾರೆ, ಮನೆಯಲ್ಲಿ ಗೃಹಿಣಿಯಾಗಿ ಕೆಲಸ ಮಾಡ್ತಾ ಇದ್ದವರು ಎಂಥ ಅವರ ಸಿರಿಕಂಠದಲ್ಲಿ ನಮಗೆ ಪ್ರಸ್ತುತಿಯನ್ನು ಪಡಿಸಿದ್ದಾರೆ. ಅದಲ್ಲದೆ ಡಾಕ್ಟ್ರು ಕೂಡ ಬಂದಿದ್ದಾರೆ, ಗಾಯಕರುಗಳು, ಹಿನ್ನೆಲೆ ಗಾಯಕರು, ಈ ಥರ ಎಲ್ಲರೂ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಜಾನಕಮ್ಮ ಅವರೇ ಇಲ್ಲಿ ನಮ್ಮ ಪಕ್ಕದಲ್ಲಿ ಬಂದು ನಿಂತು ಕೂತು ಹಾಡು ಕೇಳ್ತಾ ಇದ್ದಾರೆ ಅನ್ನೋಷ್ಟು ಮಟ್ಟಿಗೆ ನಮ್ಮ ಎಲ್ಲರಿಗೂ ಮನಸ್ಸಂತೋಷವನ್ನು ಪಡಿಸಿದ್ದಾರೆ. ಯಾಕೆಂದರೆ ಅವರು ಜಾನಕಮ್ಮಂಗೆ ಬಹಳ ಹತ್ತಿರವಾದವರೇ ಎಲ್ಲ ಕಲಾವಿದರು. ಅವರ ತಮ್ಮ ಕೆಲಸಗಳನ್ನು ಬಿಟ್ಟು ಗಂಟಾನುಗಟ್ಟಲೆ ಇಲ್ಲಿ ಬಂದು ಕಾರ್ಯಕ್ರಮ ನಡೆಸ್ಕೋಬೇಕಾದ್ರೆ ಅಷ್ಟು ಸುಲಭವಾದ ವಿಷಯ ಅಲ್ಲ ಇದು. ಯಾಕೆಂದರೆ ಅದು ಋಣ ಇದ್ದವರಿಗೆ ಅದು ಲಭ್ಯ ಅಂತ ಅಂತಾರೆ. ಕೆಲವರಿಗೆ ಎಷ್ಟೋ ಜನಕ್ಕೆ ನಾವು ಹೇಳಿದ್ವಿ, ಆದರೆ ಅವರಿಗೆ ಪಾಪ ಬರೋಕ್ಕಾಗಲಿಲ್ಲ. ಹಾಗೆ ಅಂತ ನಾವು ಅದನ್ನು ಕೂಡ ನಾವು ಬೇಸರ ಮಾಡ್ಕೋಬಾರ್ದಲ್ವ. ಏನೇ ಆಗಿರಲಿ, ಅಮ್ಮನಿಗೆ ಯಾರ ಸ್ವರ ಮಾಧುರ್ಯ ಧ್ವನಿ ತಲುಪಬೇಕೋ ಅವರ ಮನಸ್ಸಿಗೆ ತಲುಪಿದೆ. ಅಮ್ಮ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ ಅಂತ ನಮಗೂ ಕೂಡ ಅದೇ ಭಾಸವಾಗಿ ಅವರಿಗೆ ಈ ಗಾನಾಮೃತವನ್ನು, ಈ ಗಾನ ಸೇವೆಯನ್ನು ನಾವು ಸಲ್ಲಿಸಿದ್ದೇವೆ. ಖಂಡಿತವಾಗ್ಲೂ ಅವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾರೆ ಅಂತ ನಂಬ್ತಾ ನಮ್ಮ ಈ ಪುಟ್ಟದಾದ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಮತ್ತು ಬಂದಂತಹ ಕಲಾವಿದರುಗಳಿಗೆ ನಮ್ಮ ಪ್ರೇಮ ಮೇಡಮ್ ಅವರು ಪ್ರೀತಿಯಿಂದ ಅವರಿಗೆಲ್ಲ ಒಂದು ಪುಟ್ಟ ಕಾಣಿಕೆಗಳನ್ನು ತಂದಿದ್ದಾರೆ. ಅವರೆಲ್ಲರಿಗೂ ಸಹ ಕೊಡಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೆ. ಧನ್ಯವಾದಗಳು. ಶುಭಮಸ್ತು. ಶುಭರಾತ್ರಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ.
ನೆಕ್ಸ್ಟ್ ಆಯ್ತು, ಇದು ಲಾಸ್ಟ್ ಅಂತೆ, ಅದಾದಮೇಲೆ ಅವ್ರ ಟೇಕ್ ಅಷ್ಟೇ. ತಡೀರಿ, ಒಂಚೂರು ಈ ಕಡೆ ಬನ್ನಿ. ಹಾಂ, ನೀವು ಈ ಕಡೆ ಬನ್ನಿ. ಹಿಂಗೆ ಸೈಡ್ ಒಬ್ರೊಳಗೆ ಒಬ್ರು ಹೋಗಿ. ಹಾಗಲ್ಲ, ನೀವು ಸರಿಗಿದ್ದೀರಾ? ನೀವು ಒಳಗೆ ಹೋಗ್ಬೇಕು ಒಂಚೂರು. ಹಾಂ, ಈ ಥರ ಅವರು ತುಂಬಿರಲು ಕಂಬನಿ ಧಾರೆಯಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ ಮೇಣದ ದೀಪದಂತೆ ನೊಂದು ನೊಂದು ನೀರಾದೆ ಕಣ್ಗಳು ತುಂಬಿರಲು ಕಂಬನಿ ಧಾರೆಯಲಿ ಹೃದಯವು ಬೆಂದಿರಲು ನೋವಿನ ಜ್ವಾಲೆಯಲಿ ಮೇಣದ ದೀಪದಂತೆ ನೊಂದು ನೊಂದು ನೀರಾದೆ ಕಣ್ಗಳು ತುಂಬಿರಲು ಕಂಬನಿ ಧಾರೆಯಲಿ. ಹಂಗಾರೆ ತೋರಿಸಿದ್ಮೇಲೆ ನೀವು ಶುರು ಮಾಡಿ. ಯಾರು ಮಾತಾಡಬೇಡಿ ದಯವಿಟ್ಟು. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಎಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಅಲ್ಲಲ್ಲ, ಅಕ್ಷರ ಅಲ್ಲ, ಜಾನಕಿ ಅವ್ರು ಹೇಳಿದ್ದು ಇದರಲ್ಲೇ ಹೇಳಿ. ರಾಗ ಚೇಂಜ್ ಮಾಡೋದು ಬೇಡ. ಮಾಡಬಾರ್ದು. ಜಾನಕಿ ಅವ್ರು ಹೇಳಿದ್ದೆ ಒರಿಜಿನಾಲಿಟಿ ಇರಬೇಕು, ಜಾನಕಿ ಅಮ್ಮಂದೇ ಇರಬೇಕು. ಒಂದು ಹನಿ ಈ ಕಡೆ ಒಂದು. ಓಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಲಾ 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 ಲಾ. ಯಾರು ಮಾತಾಡಬೇಡಿ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಮಗೆ ನೀನು ಕತೆ ಹೇಳುವ ರೀತಿ. ಅದು ಏಕೋ ಕಾಣೆ ಅಮ್ಮನನ್ನು ಕಂಡರೆ ಭೀತಿ. ಅಯ್ಯೋ ಅಮ್ಮ ಅಂಬುತ್ತೆ ಅಪ್ಪ. 1 2 3. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಬಲು ಇಷ್ಟ ನಂಗೆ ನೀನು ಕತೆ ಹೇಳುವ ರೀತಿ. ಅದು ಏಕೋ ಕಾಣೆ ಅಪ್ಪನನ್ನು ಕಂಡರೆ ನನ್ನ ಬಂಗಾರೇ, ನನ್ನ ಮಾಣಿಕ್ಯವೇ, ಅಮ್ಮನ ಬಾಡಿದ ಭಾಗ್ಯವೇ, ಅಮ್ಮನ ಬಾಡಿದ ಭಾಗ್ಯವೇ. ಮೊದಲಿಂದ ಮಾಡಬೇಕು, ತಿರ್ಗಾ ಮೊದಲಿಂದ ಮಾಡಬೇಕು. ಸಾಕು, 2 ಲೈನ್ ಸಾಕು ಅನ್ಸುತ್ತದು. ತುಂಬ ಲೈನ್ ತೊಗೊಬೇಡ, ಹೊಟ್ಟೋಗುತ್ತೆ. 2 ಲೈನ್ ಹೇಳು ಸಾಕು. ಅದೊಂದು ಹೇಳು, ಇದೊಂದು 2 ಲೈನ್ ಹೇಳ್ಬಿಡು ಅಷ್ಟೇ. ಹಾಂ ತಡಿ. ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ, ಎಂದಿಗೂ ನಾನು ನಿನ್ನ ಬಿಟ್ಟು ದೂರ ಹೋಗೋಲ್ಲ. ಎಲ್ಲೂ ಹೋಗೋಲ್ಲ ಮಾಮ, ಎಲ್ಲೂ ಹೋಗೋಲ್ಲ. ಅಮ್ಮ ಇಲ್ಲ ಅಪ್ಪ ಇಲ್ಲ
ಜಾನಕಿ ಅಮ್ಮ ನಮ್ಮೆಲ್ಲರನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅಲ್ವಾ? ಹೌದು ಕಂದ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನೋಡಿದ್ರಾ ಜಾನಕಿ ಅಮ್ಮ, ನೀವು ಹೇಳಿರೋ ಮುದ್ದು ಪುಟ್ಟು ಕಂದ ನಮ್ಮ ಕಂದ ಇಲ್ಲಿ ಬಂದು ನಿಮ್ಮ ಹಾಡನ್ನು ಯಾವ ಥರ ಪ್ರಸ್ತುತಿಪಡಿಸಿದ್ದಾರೆ ನಮ್ಮ ಗಾಯಕರು ಅಂತ ನಿಜವಾಗ್ಲೂ ಆನಂದ ಆಗ್ತಾ ಇದೆ. ನಿಮ್ಮ ಈ ಕಲೆ ಇದೇ ಥರನೇ ಅಭಿವೃದ್ಧಿ ಪಡಿಸ್ಕೊಂಡು ಅನೇಕ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಧಾರೆಯನ್ನು ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಅಲ್ವಾ ವೀಕ್ಷಕರೇ? ಖಂಡಿತ. ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ. ಹೊಸ ಬಾಳು ನಿನ್ನಿಂದ, ಹೊಸ ಬಾಳು ನಿನ್ನಿಂದ, ನೀ ತಂದೆ ಆನಂದ, ನಿನ್ನ ನಾ ನೋಡಲು, ನಿನ್ನ ನಾ ಸೇರಲು, ನಿನ್ನ ನಾ ನೋಡಲು, ನಿನ್ನ ನಾ ಸೇರಲು. ವೀಕ್ಷಕರೇ, ಇಷ್ಟೊತ್ತು ಬಹಳ ಚೆನ್ನಾಗಿ ಅದ್ಭುತವಾಗಿ ಎಲ್ಲರ ಕಂಠಸಿರಿಯಲ್ಲಿ ನಾವು ಹಾಡುಗಳನ್ನು ಕೇಳಿದ್ವಿ. ಜಾನಕಿ ಅಮ್ಮ ಅವರ ಶ್ರದ್ಧಾಂಜಲಿಯ ಪೂರ್ವಕವಾಗಿ ಅವರ ಪ್ರಯುಕ್ತ ಅವರ ಮನಸ್ಸಂತೋಷವನ್ನು ಪಡಿಸಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ನಾವೆಲ್ಲರೂ ಇದೇ ಥರದಾದ ಕಾರ್ಯಕ್ರಮಗಳಿಗೆ ನಾವು ಸೇರೋಣ, ಇನ್ನೂ ಹೆಚ್ಚು ಹೆಚ್ಚು ರೀತಿಯ ಕಾರ್ಯಕ್ರಮಗಳನ್ನು ಮಾಡೋಣ. ಈ ಕಾರ್ಯಕ್ರಮ ನಮಗೆ ಮಾಡಿಕೊಳ್ಳಿಕ್ಕೆ ಶ್ರೀಮತಿ ಪ್ರೇಮ ಅವರು ನಮ್ಮೊಟ್ಟಿಗೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ದೇವರು ಅತ್ಯಂತ ಅಭಿವೃದ್ಧಿಯನ್ನು ಕೊಟ್ಟು ಆಶೀರ್ವದಿಸಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅದಲ್ಲದೆ ವೀಕ್ಷಕರೇ, ಬರೀ ಕಾರ್ಯಕ್ರಮ ನೋಡೋದು ನಕ್ಕು ಆನಂದ ಮಾಡ್ಕೋಬೇಡಿ. ಪ್ರೇಮ ಮೈಸೂರು ವ್ಲಾಗ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆ ಕಾಮೆಂಟ್ಸ್ ಎಲ್ಲವನ್ನು ಸಹ ನೀವು ಅದನ್ನು ಬರಿಬೇಕು. ಆ ಕಾಮೆಂಟ್ಸ್ ಬರೆದಾಗ ಏನಾಗುತ್ತೆ ಗೊತ್ತಾ, ಅವರಿಗೆ ಒಂದು ಉತ್ಸಾಹ ಇನ್ನೂ ಹೆಚ್ಚಾಗುತ್ತೆ. ಇದು ಒಂದೇ ವಿಡಿಯೋ ಅಲ್ಲ ವೀಕ್ಷಕರೇ, ಅನೇಕ ನೂರಾರು ವಿಡಿಯೋಗಳನ್ನು ಮಾಡಿ ಮಹಿಳೆಯರಿಗೆ ಒಂದು ಒಳ್ಳೆಯ ಅದ್ಭುತವಾದ ವೇದಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಪತಿದೇವರು ಹಾಗೂ ಕುಟುಂಬಸ್ಥರು, ಅವರ ಮಕ್ಕಳು ಮೊಮ್ಮಕ್ಕಳು, ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಧನ್ಯವಾದಗಳು.